ಪರಪ್ಪನ ಅಗ್ರಹಾರ ಜೈಲಲ್ಲಿ ಖೈದಿಗಳಿಗೆ ರಾಜಾತಿಥ್ಯವನ್ನು ನೀಡಿದಂತಹ ಪ್ರಕರಣ ಪಬ್ಲಿಕ್ ಟಿವಿ ನಿರಂತರ 3 ದಿನಗಳ ವರದಿ. ಸೊ ಈಗ ಸರ್ಕಾರ ಎಚ್ಚೆತ್ತುಕೊಂಡು ಸಭೆಯನ್ನು ನಡೆಸ್ತಾ ಇದೆ. ರಾಜಾತಿಥ್ಯದ ವಿಡಿಯೋ ರಿಲೀಸ್ ಮಾಡಿದ್ದೇ ಧನ್ವೀರ ಅಂತ ಪ್ರಶ್ನೆ. ದರ್ಶನ್ ಆಪ್ತ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕಿಲ್ಲ ಅಂತ ವಿಡಿಯೋ ಹರಿಬಿಟ್ರ ಧನ್ವೀರ್. ನಿನ್ನೆ ಸಂಜೆಯಿಂದ ತೀವ್ರಗೊಂಡಿದೆ ಧನ್ವೀರ್ ವಿಚಾರಣೆ. ಸಿಸಿಬಿ ವಶದಲ್ಲೇ ಇದ್ದಾರೆ ದರ್ಶನ್ ಆಪ್ತ ಧನ್ವೀರ್. ಈಗಲೂ ವಿಚಾರಣೆ ನಡೀತಾ ಇದೆ. ಮೊಬೈಲನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಮೊಬೈಲನ್ನು FSL ಕಳಿಸ್ಕೊಡ್ತಾರೆ ರಿಟ್ರೀವ್ ಮಾಡೋದಕ್ಕೆ. ಅಂದರೆ ಯಾರಾದರೂ ಧನ್ವೀರ್ಗೆ ಈ ವಿಡಿಯೋಗಳನ್ನ ಕಳಿಸ್ಕೊಟ್ರಾ, ಧನ್ವೀರ್ ಅದನ್ನು ವೈರಲ್ ಮಾಡಿದ್ರಾ, ಧನ್ವೀರ್ ಮೊಬೈಲಿಂದ ಯಾರ್ಯಾರ ಮೊಬೈಲ್ಗೆ ವಿಡಿಯೋ ಹೋಗಿದೆ, ಹೀಗೆ ಅನುಮಾನಗಳು ಮೂಡ್ತಾ ಇದೆ. ನೀವು ಪ್ರಕರಣ ಒಂದಕ್ಕೊಂದು ಸಿಂಕ್ ಮಾಡಿ. ದರ್ಶನ್ಗೆ ನಿಮಗೆ ಹಾಸಿಗೆ ಇಲ್ಲ ದಿಂಬಿಲ್ಲ ಅಂತ ಕೋರ್ಟ್ಗೆ ಅಲ್ದಿದ್ದೆ. ಕನ್ನಡಿ ಕೊಡಿ ಬಾಚಣಿಗೆ ಕೊಡಿ ಅಂತೆಲ್ಲ ಕೇಳಿದ್ದು ಅವ್ರಿಗಿಲ್ಲದೆ ಇರೋದು ಬೇರೆಯವ್ರು ಕೊಡ್ತಾ ಇದ್ದಾರಲ್ಲ ಅಂತ ಮಾಡಿದ್ದಾರೇನೋ ಶಂಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈ ಇಡೀ ಪ್ರಕರಣ ದರ್ಶನ್ ಆಪ್ತ ಧನ್ವೀರ್ ಕಡೆಗೆ ತಿರುಗಿದ್ದು ಹೇಗೆ? ಪೊಲೀಸರಿಗೆ ಧನ್ವೀರ್ ಮೇಲೆ ಅನುಮಾನ ಬಂದದ್ದು ಹೇಗೆ? ಸದ್ಯಕ್ಕೆ ಈಗ ಏನು ವಿಚಾರಣೆ ನಡೀತಾ ಇದೆ? ಅರವಿಂದ್, ನಟ ಧನ್ವೀರ್ ನಿನ್ನೆ ಸಂಜೆಯಿಂದಲೂ ಕೂಡ ಸಿಸಿಬಿ ಅಧಿಕಾರಿಗಳು ಕರೆತಂದು ವಿಚಾರಣೆ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಸಿಸಿಬಿ ಅಧಿಕಾರಿಗಳು ಯಾವಾಗ ವಿಡಿಯೋ ವೈರಲ್ ಆಯಿತು ಆ ಸಂದರ್ಭದಲ್ಲಿ ಒಂದಷ್ಟು ಪ್ರಾಥಮಿಕವಾಗಿ ತನಿಖೆ ನಡೆಸ್ತಾರೆ. ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಪರಪ್ಪನಗ್ರಹಾರ ಜೈಲಿನಲ್ಲಿದ್ದಂಥ ರೌಡಿ ಶೀಟರ್ಗಳಿಂದಲೇ ಹೊರಗಡೆ ವಿಡಿಯೋ ಲೀಕ್ ಆಗಿದೆ ಅನ್ನೋದು ಅವ್ರಿಗೆ ಆ ಕ್ಷಣಕ್ಕೆ ಸಿಕ್ಕಂಥ ಮಾಹಿತಿ. ಆ ಆಧಾರದ ಮೇಲೆ ತನಿಖೆ ನಡೆಸಿದಂಥ ವೇಳೆಯಲ್ಲಿ ನಟ ಧನ್ವೀರ್ಗೆ ಆ ವಿಡಿಯೋಗಳು ಬಂದಿದ್ದಾವೆ. ಆ ಮುಖಾಂತರ ಬೇರೆ ಕಡೆ ಸ್ಪ್ರೆಡ್ ಆಗಿದ್ದಾವೆ ಅನ್ನೋ ಮಾಹಿತಿಗಳು ಲಭ್ಯ ಆದವು. ಆ ನಿಟ್ಟಿನಲ್ಲೇ ಅವರನ್ನು ನಿನ್ನೆ ಸಂಜೆಗೆ ಆ ವಿಚಾರಣೆಗೆ ಕರೀತಾರೆ. ವಿಚಾರಣೆ ಕರೆದ ನಂತರದಲ್ಲಿ ಅವ್ರ ಮೊಬೈಲ್ನ ವಶಕ್ಕೆ ಪಡೆದು ಪ್ರಾಥಮಿಕವಾಗಿ ಚೆಕ್ ಮಾಡಿದಂಥ ವೇಳೆಯಲ್ಲಿ ಅವರು ಕಳಿಸಿರೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಲಭ್ಯ ಆಗಿಲ್ಲ. ಹಾಗಾಗಿ ಆ ವಿಡಿಯೋಗಳು ಡಿಲೀಟ್ ಆಗಿರ್ಬೋದು ಅನ್ನೋ ಶಂಕೆಯಲ್ಲಿ ಆ ಮೊಬೈಲ್ನ ವಶಕ್ಕೆ ಪಡೆದು ಈಗ FSLಗೆ ಕಳಿಸಿ ಅದರೊಳಗಡೆ ಇದ್ದಂಥ ಮೆಸೇಜಸ್ಗಳು, ಅಂದರೆ ಆ ವಿಡಿಯೋಗಳು ಬಂದಿರುವಂಥದ್ದಾಗಿರ್ಬೋದು ಅಥವಾ ಇವರು ಯಾರಿಗಾನ ಕಳಿಸಿದಂತಾಗಿರ್ಬೋದು, ಯಾರ ಜೊತೆ ಇವರು ಸತತವಾಗಿ ಸಂಪರ್ಕದಲ್ಲಿದ್ದರು ಎಲ್ಲವನ್ನು ಕೂಡ ರಿಟ್ರೀವ್ ಮಾಡೋದಕ್ಕೆ ಆ ಮೊಬೈಲ್ನ ಕಳಿಸಿರುವಂಥದ್ದು. ಮತ್ತೊಂದು ಕಡೆ ಅವರನ್ನು ಪ್ರಾಥಮಿಕವಾಗಿ ಮಾತಾಡಿಸಿದಂಥ ವೇಳೆಯಲ್ಲೂ ಕೂಡ ಈ ವಿಡಿಯೋ ಲೀಕ್ಗೆ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಮಾತನ್ನು ನಟ ಧನ್ವೀರ್ ಹೇಳ್ತಾ ಇರುವಂಥದ್ದು. ಅದ್ರ ಮುಖಾಂತರ ಕೆಲವೊಂದು ಒಂದೊಂದೇ ಮಾಹಿತಿಗಳು ಕೂಡ ಹೊರಗಡೆ ಬರ್ತಾ ಇದ್ದಾವೆ. ಅಂದರೆ ನಟ ದರ್ಶನ್ಗೆ ಹಾಸಿಗೆ ತಲೆದಿಂಬು ನೀಡುವಂತೆ ಏನು ಅರ್ಜಿ ಸಲ್ಲಿಸಿದ್ರು, ಆ ಅರ್ಜಿ ಸಲ್ಲಿಸೋದಕ್ಕೂ ಮುಂಚೆನೇ ಏನು ಕೆಲವೊಂದು ರೌಡಿ ಶೀಟರ್ಗಳೇನು ಜೈಲಲ್ಲಿದ್ದರು ಅವರು ಈ ವಿಡಿಯೋಗಳನ್ನು ಮಾಡಿಟ್ಕೊಂಡು ಸಂಬಂಧಪಟ್ಟಂಥ ವಕೀಲರಿಗಾಗಿರ್ಬೋದು ಅಥವಾ ಆಪ್ತರಿಗಾಗ್ಬೋದು ಈ ಥರ ವರ್ಗಗಳೆಲ್ಲ ಕೂಡ ರಾಜಾತಿಥ್ಯ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತವೆ. ಆ ಆಧಾರದ ಮೇಲೆ ಇವರು ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯಲ್ಲಿ ಇವ್ರಿಗೆ ಯಾವಾಗ ಸಿಗಲಿಲ್ಲ ಆಗ ವಿಡಿಯೋನ ವೈರಲ್ ಮಾಡ್ತಾ ಇದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಈಗಲೂ ಕೂಡ ಧನ್ವೀರ್ ವಿಚಾರಣೆಯನ್ನು CCB ಅವರು ಮುಂದುವರಿಸಿದ್ದಾರೆ.